ಇದೇ ಡಿಸೆಂಬರ್ 20ರಿಂದ ನಗರದಲ್ಲಿ 3 ದಿನಗಳ ಕಾಲ ನಡೆಯಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರ ನೀಡಬೇಕು ಎಂದು ಒತ್ತಾಯಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಮೊಟ್ಟೆ ತಿನ್ನುವ ಮೂಲಕ ಪ್ರತಿಭಟನೆ ನಡೆಸಿ ಬಾಡೂಟಕ್ಕಾಗಿ ಆಗ್ರಹಿಸಿದ ಪ್ರತಿಭಟನಾಕಾರರು ಬೇಳೆಯ ಜೊತೆ ಮೂಳೆಯೂ ಇರಲಿ, ಹಪ್ಪಳದ ಜೊತೆ ಕಬಾಬ್ ಇರಲಿ, ಕೋಸಂಬರಿ ಜೊತೆ ಎಗ್ ಬುರ್ಜಿ ಇರಲಿ, ಮುದ್ದೆ ಬದನೆಕಾಯಿ ಗೊಜ್ಜಿನ ಜೊತೆ ಬೋಟಿ ಗೊಜ್ಜು ಇರಲಿ ಎಂದು ಘೋಷಣೆ ಕೂಗಿ ಮಾಂಸಾಹಾರಕ್ಕೆ ಒತ್ತಾಯಿಸಿದರು. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೆಯುತ್ತಿರುವುದು ಹೆಮ್ಮೆಯ ವಿಚಾರವಾಗಿದ್ದು, ಆದರೆ ಸಾಹಿತ್ಯ ಸಮ್ಮೇಳನದ ವಾಣಿಜ್ಯ ಮಳಿಗೆಗಳಲ್ಲಿ ಮಾಂಸಾಹಾರಕ್ಕೆ ನಿಷೇಧ ವಿಧಿಸಿ ಸಮ್ಮೇಳನಕ್ಕೆ ಆಗಮಿಸುವ ಲಕ್ಷಾಂತರ ಜನತೆಗೆ ಸಸ್ಯಾಹಾರ ನೀಡಲು ಮುಂದಾಗಿರುವುದು ಜನರ ಆಹಾರದ ಹಕ್ಕನ್ನು ಉಲ್ಲಂಘಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಂಸಾಹಾರ ನಿರ್ಬಂಧಿಸುವುದು ಸಾಧುವಲ್ಲ. ಅದರಲ್ಲೂ ಮಂಡ್ಯ ಜಿಲ್ಲೆಯ ಹಬ್ಬ, ಸಂಭ್ರಮ, ಸಮ್ಮೇಳನಗಳು ಮಾಂಸಾಹಾರಿ ಊಟೋಪಚಾರಕ್ಕೆ ಹೆಸರುವಾಸಿಯಾಗಿದೆ. ಅಲ್ಲದೆ ಸಮ್ಮೇಳನದಲ್ಲಿ ಭಾಗವಹಿಸುವ ಬಹುಸಂಖ್ಯಾತರು ಮಾಂಸಾಹಾರಿಗಳೇ ಆಗಿರುವಾಗ ನಿಷೇಧ ಏತಕ್ಕಾಗಿ ಎಂದು ಪ್ರಶ್ನಿಸಿದರು. ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರಕ್ಕೆ ಬೇಡಿಕೆ ಏಕೆ ಎಂದು ಪ್ರಶ್ನಿಸುವುದೇ ಅಸಮಂಜಸವಾಗಿದೆ. ಆಹಾರ ಎಂಬುದು ಆಹಾರವಷ್ಟೇ. ಅದನ್ನು ಸಸ್ಯಾಹಾರ ಮತ್ತು ಮಾಂಸಾಹಾರ ಎಂದು ಬೇರ್ಪಡಿಸಿ ಮಾಂಸಾಹಾರ ಅಧಮ, ಅಪವಿತ್ರ ಎಂಬೆಲ್ಲ ಭಾವವನ್ನು ಜನರಲ್ಲಿ ಬಿತ್ತುವ ಕೆಲಸ ದೇಶದಲ್ಲಿ ನಡೆಯುತ್ತಾ ಇದೆ. ಈ ಮೂಲಕ ಬಹುಜನರ ಆಹಾರ ಪದ್ಧತಿಯನ್ನು ಅಸ್ಪೃಶ್ಯ ಮತ್ತು ಅಕ್ರಮವಾಗಿಸುವ ಪ್ರಯತ್ನಗಳು ಶತಮಾನಗಳಿಂದಲೂ ನಡೆಯುತ್ತಿವೆ ಎಂದು ಕಿಡಿಕಾರಿದರು. ಈ ಸಂದರ್ಭ ಸಿಐಟಿಯುನ ಸಿ ಕುಮಾರಿ, ಕೃಷ್ಣೇಗೌಡ, ಕರುನಾಡ ಸೇವಕರು ಸಂಘಟನೆಯ ಎಂಪಿ ನಾಗಣ್ಣಗೌಡ, ಕರವೇ ಎಚ್ಡಿ ಜಯರಾಮ್, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಎಂವಿ ಕೃಷ್ಣ, ಹಿಂದುಳಿದ ವರ್ಗಗಳ ಒಕ್ಕೂಟದ ಸಂದೇಶ್, ವಕೀಲ ಬಿಟಿ ವಿಶ್ವನಾಥ್, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಾರಿಯರ್ಸ್ನ ಗಂಗರಾಜು, ನಿರಂಜನ್, ಟಿಡಿ ನಾಗರಾಜ್, ನರಸಿಂಹಮೂರ್ತಿ, ಎಂಸಿ ಲಂಕೇಶ್ ಮಂಗಲ, ಲಕ್ಷ್ಮಣ್ ಚೀರನಹಳ್ಳಿ ಸೇರಿದಂತೆ ಇತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಬರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ನಾವು ಮಾಂಸದ ಊಟ ಕೊಡಬೇಕಾಗಿದೆ, ಕೋಳಿ ಊಟ ಕೊಡಬೇಕಾಗಿದೆ. ಮಂಡ್ಯ ಜಿಲ್ಲೆಯ ಜನ ಮನೆಗೊಂದು ಕೋಳಿ ಕೊಡಬೇಕು, ಊರಿಗೊಂದು ಕುರಿ ಕೊಡಬೇಕು ಅಂತೇಳಿ ಕರೆ ಕೊಡ್ತೀವಿ. ಇಡೀ ಸಮ್ಮೇಳನ ಸಭಾಂಗಣವನ್ನ ಕೋಳಿ, ಮೊಟ್ಟೆ, ಕುರಿಯಿಂದ ತುಂಬಿಡ್ತೀವಿ ಅಂತ ಹೇಳ್ತಕ್ಕಂಥ ಎಚ್ಚರಿಕೆಯನ್ನು ನಾನು ಈ ಮೂಲಕ ಜಿಲ್ಲಾಡಳಿತ ಕೊಡೋಕೆ ಬಯಸ್ತೀನಿ. ಮಂಡ್ಯದಲ್ಲಿ ಬಂದು ಯಾರಾದ್ರೂ ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ, ಬೆಂಗಳೂರಿಂದ ಯಾರಾದ್ರೂ ಇವತ್ತು ಮಂಡ್ಯ ಊಟಕ್ಕೆ ಬರ್ತಾರೆ ಅಂತ ಹೇಳಿದ್ರೆ, ಯಾರು ಉಡುಪಿ ಹೋಟ್ಲಲ್ಲಿ ಪಾಯಸ ಚೆನ್ನಾಗಿದ್ಯಾ, ಒಬ್ಬಟ್ಟು ಚೆನ್ನಾಗಿದ್ಯಾ ಅಂತ ಹುಡ್ಕೊಂಡು ಬರೋದಿಲ್ಲ. ಬಿರಿಯಾನಿ ಚೆನ್ನಾಗಿದ್ಯಾ, ನಾಟಿ ಕೋಳಿ ಸಾರು ಚೆನ್ನಾಗಿದ್ಯಾ, ಮುದ್ದೆ ಚೆನ್ನಾಗಿದ್ಯಾ, ಕಾಲ್ ಸೂಪ್ ಚೆನ್ನಾಗಿದ್ಯಾ ಅಂತೇಳಿ ಹುಡಿಕೊಂಡು ಬರೋದೇ ಹೊರತು ಮಂಡ್ಯಕ್ಕೆ ಯಾರು ಕೂಡ ಹುಡ್ಚಾರು ಹುಡಿಕೊಂಡು, ಪಾಯಸ ಹುಡಿಕೊಂಡು, ಹಪ್ಪಳ ಸಂಡಿಗೆ ಹುಡಿಕೊಂಡು ಬರೋದಿಲ್ಲ. ಸಂಘಟನೆಯ ಕೃಷ್ಣೇಗೌಡರು ಮತ್ತು ಎಲ್ಲರೂ ಮಾತಾಡಿದ್ದಾರೆ ಮತ್ತು ಎಲ್ಲ ಸಂಘಟನೆಯ ಸದಸ್ಯರು ಹೇಳ್ತಿದ್ದಾರೆ, ನಾವೇ ವಾಲಂಟ್ರಿಯಾಗಿ ಅಲ್ಲಿ ಮಾಂಸಾಹಾರವನ್ನು ಎಲ್ಲರಿಂದನೂ ದಾನವಾಗಿ ಪಡೆದು ಉದಾರವಾಗಿ ಎಲ್ಲರಿಗೂ ಹಂಚುವಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ. ನಾನು ಬಿಟಿ ವಿಶ್ವನಾಥ್ ಅಂತ ಹೇಳಿ, ನ್ಯಾಯವಾದಿ, ಆಲ್ ಇಂಡಿಯಾ ಲಾಯರ್ಸ್. ವಿವಿಧ ಆಚಾರ ವಿಚಾರ, ಆಹಾರ ಪದ್ಧತಿ ಮತ್ತೆ ಎಲ್ಲ ರೀತಿಯ ಬಹುತ್ವವನ್ನು ಹೊಂದಿರತಕ್ಕಂಥ ವೈವಿಧ್ಯತೆಯಿಂದ ಕೂಡಿರುವ ಭಾರತ. ಇದರಲ್ಲಿ ಮದ್ಯಪಾನವನ್ನು ನಿಷೇಧ ಮಾಡ್ತೀವಿ, ಯಾಕಂದರೆ ಸಮ್ಮೇಳನ ಅದು. ಮತ್ತು ತಂಬಾಕನ್ನು ನಿಷೇಧ ಮಾಡ್ತೀವಿ, ಆದರೆ ಮಾಂಸಾಹಾರವನ್ನು ನಿಷೇಧ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿರೋದು? ಇವ್ರು ಯಾರು ಅದನ್ನು ನಿಷೇಧ ಮಾಡಲಿಕ್ಕೆ? ಆಹಾರ ನಮ್ಮ ಹಕ್ಕು. ನಾವು ಯಾವುದು ತಿನ್ನಬೇಕು ತಿನ್ನಬಾರ್ದು ಅಂತೇಳಿ ತೀರ್ಮಾನ ಮಾಡುವ ಹಕ್ಕು ಜೋಶಿ ಅವರಿಗೆ ಇಲ್ಲ. ಮೊದಲು ಅವ್ರು ತಿಳ್ಕೋಬೇಕು. ಪ್ರಾರಂಭದಿಂದ ಇಲ್ಲಿವರೆಗೆ ಡೇ 1 ಸಮ್ಮೇಳನದ ಪ್ರತಿಯೊಂದರಲ್ಲೂ ಒಂದು ರೀತಿ ಕಾಂಟ್ರವರ್ಸಿಯನ್ನು ಕ್ರಿಯೇಟ್ ಮಾಡಿ ಜನರ ನಡುವೆ ಭೇದವನ್ನು, ತಾರತಮ್ಯವನ್ನು ಹುಟ್ಟಾಕ್ತಾ ಇದ್ದಾರೆ. ಇದನ್ನು ನಾವು ಮೊದಲಿಗೆ ಖಂಡನೆ ಮಾಡ್ತೇವೆ. ಎಲ್ಲ ಪ್ರಗತಿಪರ ಸಂಘಟನೆಗಳು ನಿನ್ನೆ ಕೂಡ ನಾವು ಸಭೆ ಮಾಡಿದ್ದೇವೆ. ಈಗಾಗಲೇ ಹಲವು ಮನವಿಗಳನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ಆಹಾರವನ್ನು ಕಸಿಕೊಳ್ಳುವ, ಆಹಾರ ಅವರ ಇಚ್ಛೆಯನ್ನು ಕಸಿದುಕೊಳ್ಳುವ ಹಕ್ಕು ಯಾರಿಗೂ ಇಲ್ಲ. ಜಿಲ್ಲಾಡಳಿತ ಕೂಡಲೇ ಈಗ ಸಭೆ ಮಾಡಬೇಕು. ಮೊಟ್ಟೆ ಬೇಕೇ ಬೇಕು, ಮೊಟ್ಟೆ ಬೇಕೇ ಬೇಕು, ಹೊಟ್ಟೆಗೆ ನಮಗೆ ಮೊಟ್ಟೆಯು ಬೇಕು.
ಮಾಂಸಾಹಾರಿಗಳನ್ನು ಅವಮಾನಿಸುತ್ತಿರುವ ಜೋಶಿಗೆ ಹೇಳಿ ಧಿಕ್ಕಾರ. ಮಾಂಸಾಹಾರಿಗಳಿಗೆ ನಿಷೇಧ ಹೇರಲು ಹೊರಟಿರುವ ಜೋಶಿಗೆ ಹೇಳಿ ಧಿಕ್ಕಾರ. ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪೇಜ್ ಅವರ ಮಠವಲ್ಲ. ಕನ್ನಡ ಸಾಹಿತ್ಯ ಸಮ್ಮೇಳನವೆಂದರೆ ಅದು ಉಡುಪಿ ಹೋಟೆಲ್ ಅಲ್ಲ. ಕನ್ನಡ ಸಾಹಿತ್ಯ ಸಮ್ಮೇಳನವೆಂದರೆ ಪೇಜ್ ಅವರ ಮಠವಲ್ಲ. ಲಂಕೇಶ್